ಕರ್ನಾಟಕ ವಿದ್ವಾಂಸ ದಾರುಲ್ ಉಲೂಮ್ ಶಾ ವಲಿಯಲ್ಲಾದ ಸ್ಥಾಪಕ ಹಜರತ್ ಮೌಲಾನಾ ಜೈನುಲ್ ಆಬಿದೀನ್ ಸಾಹೇಬ್ ರಶಾದಿ ನಿಧನ. ಬೆಂಗಳೂರಿನಲ್ಲಿ ಕರ್ನಾಟಕ ಖ್ಯಾತ ದಾರುಲ್ ಉಲೂಮ್ ಶಾ ವಲಿಯುಲ್ಲಾ ಬೆಂಗಳೂರಿನ ಸ್ಥಾಪಕ ಮತ್ತು ಟ್ರಸ್ಟ್ ಹಜರತ್ ಮೌಲಾನಾ ಮೊಹಮ್ಮದ್ ಜೈನುಲ್ ಆಬಿದೀನ್ ಸಾಹೇಬ್ ರಶಾದಿ ಮುಜಹೇರಿ ಅವರು ಇಂದು ನಿಧನರಾಗಿದ್ದಾರೆ. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಅವರು ಜಮಿಯತ್ ಉಲೇಮಾ ಎ ಹಿಂದ್ ಕರ್ನಾಟಕದ ಪದಾಧಿಕಾರಿಯಾಗಿ ಹಾಗೂ ಕರ್ನಾಟಕ ರಾಜ್ಯ ಹಜ್ ಸಮಿತಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅನನ್ಯವಾದ ಸೇವೆಯನ್ನು ನೀಡಿದ್ದಾರೆ. ಮೌಲಾನಾ ಅವರು ದಾರುಲ್ ಉಲೂಮ್ ಸಬಿಲ್ ರಶಾದ್ ಬೆಂಗಳೂರು ಮತ್ತು ಮಜಾರಾಹಿರ್ ಉಲೂಮ್ ಸಹಾರನ್ಪುರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದರು. 1982ರಲ್ಲಿ ದಾರುಲ್ ಉಲೂಮ್ ಶಾ ವಲಿಯುಲ್ಲಾ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದರು. ತಮ್ಮ ಇಡೀ ಜೀವನವನ್ನು ಪ್ರವಾದಿ ಮುಹಮ್ಮದರ ಸಂದೇಶಗಳ ಪ್ರಸಾರ, ಹಜ್ ಯಾತ್ರಿಕರಿಗೆ ಮಾರ್ಗದರ್ಶನ ನೀಡುವ ಮೌಲ್ಯಂ ಶಾಲೆಗಳ ಸ್ಥಾಪನೆ ಮತ್ತು ಸಮಾಜದ ಉನ್ನತೀಕರಣಕ್ಕಾಗಿ ಮುಡಿಪಾಗಿಟ್ಟಿದ್ದರು. ಅವರ ನಿಧನದಿಂದ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡಿ ದೇಶದ ವಿವಿಧೆಡೆ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ದುಃಖದ ಸಂದರ್ಭದಲ್ಲಿ ಅಖಿಲ ಭಾರತ ಹಜ್ ಕಲ್ಯಾಣ ಸಮಿತಿ ಪರವಾಗಿ ಮೊಹಮ್ಮದ್ ಅಸಾದುಲ್ಲಾ, ಅನ್ವರ್ ಪಾಷಾ, ಮೊಹಮ್ಮದ್ ಶರೀಫ್ ಹುಸೇನ್ ಅಹಮದ್ ಸಾಹೇಬ್ ಮತ್ತು ಹಾರೂನ್ ರಶೀದ್ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ.